ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಸುಂಕಾಪುರ ಬಳಿಯ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಪ್ರಾರಂಭಿಕ ಸ್ಥಳದ ಪರಿಶೀಲನೆಯನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಈ ವೇಳೆ ಶಾಸಕರಾದ ಎಸ್ಆರ್ ಶ್ರೀನಿವಾಸ್, ಟಿಬಿ ಜಯಚಂದ್ರ, ಡಾ ರಂಗನಾಥ್, ಕಾವೇರಿ ನೀರಾವರಿ ನಿಗಮದ ಮುಖ್ಯ ಎಂಜಿನಿಯರ್ ಜಯಪ್ರಕಾಶ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಡಿಕೆ ಶಿವಕುಮಾರ್, ಎಲ್ಲರಿಗೂ ಸಮಾನವಾಗಿ ನೀರು ಹಂಚಿಕೆ ಮಾಡಲು ಒತ್ತು ನೀಡಲಾಗುವುದು, ಯಾವ ತಾಲೂಕಿನ ರೈತರಿಗೂ ಅನ್ಯಾಯವಾಗದಂತೆ ಎಚ್ಚರಿಕೆ ವಹಿಸಲಾಗುವುದು, ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಲಾಗುವುದು, ಕಾಲುವೆ ಮಾರ್ಗದಲ್ಲಿ ಕಾನೂನು ಪ್ರಕಾರ ಯಾರಿಗೆಲ್ಲ ಪರಿಹಾರ ನೀಡಬೇಕು ಅದನ್ನು ನೀಡಲು ಒತ್ತು ನೀಡಲಾಗುವುದು ಎಂದರು. ಕಾಮಗಾರಿಗೆ ಈಗಾಗಲೇ ಸುಮಾರು 400 ಕೋಟಿ ರೂಪಾಯಿ ನೀಡಿದ್ದು, ಇನ್ನು 4 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಹೀಗಿರುವಾಗ ಯೋಜನೆಯನ್ನು ಸ್ಥಗಿತಗೊಳಿಸುವ ಪ್ರಶ್ನೆಯೇ ಬರುವುದಿಲ್ಲ. ಎಲ್ಲ ಶಾಸಕರು, ಸಂಸದರು, ರೈತ ಹೋರಾಟಗಾರರನ್ನು ಜೊತೆಯಾಗಿ ತೆಗೆದುಕೊಂಡು ಹೋಗಲಾಗುವುದು. ಹೇಮಾವತಿ, ಕಬಿನಿ, ಹಾರಂಗಿ ಜಲಾಶಯದಿಂದ ಈಗಾಗಲೇ ತಮಿಳುನಾಡಿಗೆ 220 ಟಿಎಂಸಿ ನೀರು ಹರಿದು ಹೋಗಿದೆ ಎಂದು ತಿಳಿಸಿದರು. ಪೈಪ್ಲೈನ್ ಇತ್ತು ಅಂತ ಅಂದ್ಬಿಟ್ಟು ಬರೀ ಓಪನ್ ಮಾಡಿ ಬಿಡೋಕೆ ಹೋಗುದಿಲ್ಲ. ಫಸ್ಟ್ ನೀರು ಅಥವಾ ನೀರು ಹೋಗ್ತಾ ಇರ್ತದೆ. ಸಮಾನತೆಯಿಂದ ಈ ನೀರು ಏನು ಅವ್ರಿಗೆ ಪಾಲು ಸಿಗ್ಬೇಕು, ಆ ಪಾಲಿಗೆ ಮಾತ್ರ ನಾವು ಜವಾಬ್ದಾರಿ ಆಗ್ತೀವಿ ಹೊತ್ತು ಅದೆಲ್ಲ ನಾವು ಅವ್ರಿಗೆ ಕಾನೂನು ಪ್ರಕಾರ ಏನಿದೆ, ಯಾರಿಗೇನು ಪರಿಹಾರ ಕೊಡ್ಬೇಕು ಎಲ್ಲ ಕೊಡೋಣ. ಹೋರಾಟಗಾರರಿಗೆ ಎಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾವು ತಮಿಳುನಾಡು ಹತ್ರ ಜಗಳ ಮಾಡ್ಕೊಳ್ಬೇಡ, ನಾವು ಮಹಾರಾಷ್ಟ್ರ ಹತ್ರ ಮಾಡೋದ್ ಬೇಡ. ನಾವೆಲ್ಲ ಅಣ್ತಂದಿರು, ರಕ್ತ ಹಂಚ್ಕೊಂಡಿದೀವಿ, ಸಂಬಂಧ ಹಂಚ್ಕೊಂಡಿದೀವಿ, ನೀರ್ ಹಂಚ್ಕೊಂಡಿದೀವಿ. ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗೋಣ.